ರೈಲಿನಲ್ಲಿ ಪ್ರಯಾಣಿಸುವಾಗ ದಿನಕ್ಕೊಂದು ವರದಿಗಳಾಗ್ತಾನೆ ಇರುತ್ತೆ. ಆದರೆ ಇವತ್ತು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಕರು ಬಡಿದಾಡಿಕೊಂಡಿರುವಂತಹ ಒಂದು ಪ್ರಕರಣ ಬಯಲಾಗಿದೆ. ಪ್ರಯಾಣಿಕರೇನೆ ಹೊಡೆದಾಡಿಕೊಂಡಿದ್ದಾರೆ. ಕೈ ಮಲಾಯಿಸಿ ಹೊಡೆದಾಡಿದ್ದಾರೆ ಪ್ರಯಾಣಿಕರು. ಮೆಟ್ರೋ ರೈಲಿನ ಒಳಗೆ ಮೈ ಮೇಲೆ ಬಿದ್ದಿದ್ದಕ್ಕೆ ಜಗಳ ಶುರುವಾಗುತ್ತೆ. ಪ್ರಯಾಣಿಕರ ನಡುವೆ ಅವಾಚ್ಯ ಶಬ್ದಗಳ ಬಳಕೆ ಮಾಡಿ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಮೆಟ್ರೋ ಪ್ರಯಾಣಿಕರ ಹೊಡೆದಾಟದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವ ಮೆಟ್ರೋ ರೈಲು, ಎಲ್ಲಿ ನಡೆದಿರೋ ಘಟನೆ ನೋಡಿ, ಇದೆಲ್ಲವನ್ನೂ ಕೂಡ ಸದ್ಯಕ್ಕೆ BMRCL ಪರಿಶೀಲನೆ ಮಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಈ ವಿಡಿಯೋ ವೈರಲ್ ಆಗೋಗ್ಬಿಡ್ತಾ ಇದೆ. ಮೆಟ್ರೋ ಒಳಗೆ ಮತ್ತಷ್ಟು ಸೆಕ್ಯೂರಿಟಿಯನ್ನ ಹೆಚ್ಚಿಸುವಂತಹ ಬಗ್ಗೆ ಕೂಡ BMRCL ಚಿಂತನೆಯನ್ನ ನಡೆಸಿದೆ. ಸರ್ ನೋಡಿ ಸರ್ ಎಲ್ಲರೂ ಕಸ್ಟಮರ್ ಹಲೋ ಬಿಡಿ ಸರ್ ಬಿಡಿ ಸುಮ್ಮನೆ ಸರ್ ನೋಡಿ ಸರ್ ಎಲ್ಲರೂ ಕಸ್ಟಮರ್ ಹಲೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಇವರಿಬ್ಬರ ಗಲಾಟೆಯಿಂದ ಎಷ್ಟೋ ಸಹ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುತ್ತೆ. ಮೆಟ್ರೋ ರೈಲಿನಲ್ಲಿ ಒಂದಲ್ಲ ಒಂದು ಅವಾಂತರ ಸಂಭವಿಸ್ತಾನೆ ಇರುತ್ತೆ, ನಾವು ಕೂಡ ನೋಡ್ತಾನೆ ಇದ್ದೀವಿ. ಸೊ ಇದ್ರ ವಿರುದ್ಧ ಏನಾದ್ರು ಕ್ರಮ ತೆಗೆದುಕೊಂಡಿದ್ದಾರಾ? ಏನ್ ಗಲಾಟೆ ಇದು ಅನ್ನುವಂಥ ಮಾಹಿತಿ ಇದೆಯಾ? ಶಿಲ್ಪ, ಮೆಟ್ರೋ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಪ್ರಯಾಣಿಕರನ್ನ ಹೊತ್ತು ಸಾಗಿಸುವಂತಹ ಪ್ರಮುಖವಾದಂತಹ ಸಾರಿಗೆ ವ್ಯವಸ್ಥೆ ಬೆಂಗಳೂರಿನಲ್ಲಿ ಇರುವಂತದ್ದು. ಈ ಒಂದು ಮೆಟ್ರೋ ಸಂಚಾರದಲ್ಲಿ ಬೆಳಗ್ಗಿನ ಅವಧಿ ಮತ್ತು ಸಂಜೆ 4 ಗಂಟೆ ಮೇಲೆ ಪೀಕ್ ಅವರ್ ಆಗಿರುತ್ತೆ. ಇದೇ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಇಬ್ಬರ ಯುವಕರ ನಡುವೆ ಒಂದು ಗಲಾಟೆ ಆಗಿದೆ. ಕೈ ಮಿಲಾಯಿಸುವವರೆಗೂ ಕೂಡ ಹೋಗಿರುವಂತದ್ದು. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಒಬ್ರಿಗೊಬ್ರು ಕೈ ಮಿಲಾಯಿಸುವಂತ ಕೆಲಸ ಕೂಡ ಆಗಿದೆ. ಈ ಸಂಬಂಧಪಟ್ಟ ಹಾಗೆ ಪಕ್ಕದಲ್ಲಿರುವಂತಹ ಸಹಾಯ ಪ್ರಾಣಿಕರನ್ನು ಕೂಡ ನೋಡದೆ ಒಬ್ಬರೊಬ್ರು ಕೈ ಮಿಲಾಯಿಸುವಂತ ಕೆಲಸ ಆಗಿರುವಂತದ್ದು. ಹೀಗಾಗಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಬ್ಬ ಸಹ ಪ್ರಯಾಣಿಕರು ವಿಡಿಯೋವನ್ನ ಮಾಡಿ ಟ್ವಿಟರ್ ಮೂಲಕವಾಗಿ ಈ ರೀತಿ ತೊಂದರೆ ಆಗ್ತಾ ಇದೆ ಸಹ ಪ್ರಯಾಣಿಕರಿಗೆ, ಮೆಟ್ರೋ BMRCL ಏನಿದೆಯೋ ಅದು ಅಗತ್ಯವಾದಂತಹ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನು ಮನವಿಯನ್ನು ಸಲ್ಲಿಸಲಾಗುತ್ತೆ. ಅದೇ ಸಂಬಂಧಪಟ್ಟಾಗೆ ನಾವು ಕೂಡ ಏನು BMRCL ಅಧಿಕಾರಿಗಳನ್ನ ಕೇಳಿದ್ರೆ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಆ ಪ್ರಯಾಣಿಕರು ಯಾವ ಕಾರಣಕ್ಕಾಗಿ ಪ್ರಮುಖವಾಗಿ ಗಲಾಟೆ ಮಾಡಿಕೊಂಡು ಕೈ ಮಿಲಾಯಿಸುವಂತ ಕೆಲಸಕ್ಕೆ ಹೋಯ್ತು ಎನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾವೆ. CCTV ಕ್ಯಾಮೆರಾ ವಿಜುವಲ್ ಗಳನ್ನ ನೋಡ್ಕೊಂಡು ಅವರು ಯಾರು ಎನ್ನುವಂತ ನಿಟ್ಟಿನಲ್ಲಿ ಸಂಪರ್ಕ ಮಾಡಿ ಯಾಕೆ ಆಯ್ತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇಬ್ಬರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗ್ತವೆ. ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಒದಗಿಸುವಂತಹ ಕೆಲಸ ನಮ್ಮ ಮೆಟ್ರೋ ಸಿಬ್ಬಂದಿಗಳು ಕೂಡ ಮಾಡ್ತಾರೆ. ಈ ರೀತಿ ಘಟನೆ ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಳುವಂತ ಕೆಲಸ ಏನು ಮಾಡ್ತೇವೆ ಎನ್ನುವಂತ ಭರವಸೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿರುವಂತದ್ದು ಸದ್ಯಕ್ಕೆ. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಗಾಗಿ. ಸರ್ ನೋಡಿ ಸರ್ ಎಲ್ಲರೂ ಕಸ್ಟಮರ್ ಹಲೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.